ಸುಮಾರು 12 ಲಕ್ಷ ಮನೆಗಳು ಅಪಾಯದಲ್ಲಿದೆ ಅಂತ ಬಿಬಿಎಂಪಿ ಒಂದು ಸರ್ವೆ ಮುಖಾಂತರ ಹೇಳಿದೆ. ಯಾವ ವಿಚಾರಕ್ಕೆ ಅಂದ್ರೆ ಡೆಂಗ್ಯೂ ವಿಚಾರದಲ್ಲಿ. ಈಗ ಸರ್ವೆ ಕೂಡ ಮಾಡಿದ್ದು ತೀವ್ರ ನಿಗಾ ವಹಿಸೋಕ್ಕೂ ಕೂಡ ಆ ಒಂದು ಪ್ರದೇಶಗಳ ಮೇಲೆ ಮುಂದಾಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ರಾಜಧಾನಿ ಬೆಂಗಳೂರಿನಲ್ಲಿ ಡೆಂಗ್ಯೂ ಆರ್ಭಟ. ನಗರದಲ್ಲಿ 12 ಲಕ್ಷ ಮನೆಗಳು ಅಪಾಯದಲ್ಲಿ. ರ್ಯಾಪಿಡ್ ಟೆಸ್ಟ್ಗೆ ಬಿಬಿಎಂಪಿ ಚಿಂತನೆ. ನಿರಂತರ ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಿದೆ. ಕೇವಲ 20 ದಿನದಲ್ಲಿ 1024 ಕೇಸ್ ದಾಖಲಾಗಿದೆ. ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗುವ ಮುನ್ಸೂಚನೆ ಸಿಕ್ಕಿದೆ. ಬಿಬಿಎಂಪಿ ಸರ್ವೆಯಲ್ಲಿ 12 ಲಕ್ಷ ಮನೆಗಳು ಅಪಾಯದಲ್ಲಿದೆ ಅಂತ ಹೇಳಿ ತಿಳಿದು ಬಂದಿದೆ. ಬೆಂಗಳೂರಿನ 8 ವಲಯಗಳಲ್ಲೂ ಕೂಡ ಕೊಳಗೇರಿ ಪ್ರದೇಶಗಳು, ಒಂದಕ್ಕೊಂದು ಅಂಟಿಕೊಂಡಿರುವ ಮನೆಗಳು ಮತ್ತು ರಾಜಕಾಲುವೆ ತಗ್ಗು ಪ್ರದೇಶಗಳಲ್ಲಿರುವಂತಹ ಮನೆಗಳಿಗೆ ಡೆಂಗ್ಯೂ ಹಬ್ಬುವಂತಹ ಆತಂಕ ಇದೆ. ಹೀಗಾಗಿ ಬಿಬಿಎಂಪಿ 12 ಲಕ್ಷ ಮನೆಗಳ ಮೇಲೆ ನಿಗಾವನ್ನ ಇಟ್ಟು ಸರ್ವೆ ಮಾಡ್ತಿದೆ. ರೋಗ ಲಕ್ಷಣಗಳು ಕಂಡುಬಂದ ವ್ಯಕ್ತಿಗೆ ರ್ಯಾಪಿಡ್ ಟೆಸ್ಟ್ ಮಾಡ್ತೇವೆ ಅಂತ ಹೇಳಿದೆ. ಇಡೀ ರಾಜ್ಯದಲ್ಲಿ ಡೆಂಗು ಮತ್ತು ಬಿಬಿಎಂಪಿ ವ್ಯಾಪ್ತಿಯಲ್ಲಿನೂ ಹರಡ್ತಕ್ಕಂಥ ಡೆಂಗು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ಆಗಿರುವ ಪ್ರಕರಣಗಳ ಸಂಖ್ಯೆ ಇತ್ಯಾದಿ ನಾವು ಫಸ್ಟ್ ತಗೊಳ್ಳುವಾಗ ಒಂದು ಟೆಸ್ಟ್ ಮಾಡ್ತೀವಿ, NS1 ಹೇಳ್ತೀವಿ. ಅದರಲ್ಲಿ ಇಮಿಡಿಯೇಟ್ಲಿ ರ್ಯಾಪಿಡ್ ಟೆಸ್ಟ್ ಥರ ಇರುತ್ತೆ. ಅದು ನಾವು 30-40% ಅದರಲ್ಲಿ ಫಾಲ್ಸ್ ಪಾಸಿಟಿವ್ನು ಬಂದ್ಬಿಡುತ್ತೆ. ಹೀಗಾಗಿ ಈ ಲೆಕ್ಕ ಏನಿದೆ ನಮ್ಮದು ಪೋರ್ಟಲ್ನಲ್ಲಿ ಬರ್ತಕ್ಕಂಥ ಲೆಕ್ಕ. ಇನ್ನು ಬೆಂಗಳೂರಿನ 8 ವಲಯಗಳ 12 ವಾರ್ಡ್ಗಳಲ್ಲಿ ಡೆಂಗ್ಯೂ ಪ್ರಕರಣಗಳು ಏರಿಕೆ ಆಗ್ತಾ ಇದೆ. ಡೆಂಗ್ಯೂ ಕೇಸ್ಗಳು ಹೆಚ್ಚಾಗಿರುವ ಪ್ರದೇಶಗಳನ್ನು ನೋಡೋದಾದ್ರೆ ಸಿಲಿಕಾನ್ ಸಿಟಿಯಲ್ಲಿ ಡೆಂಗ್ಯೂ ಆರ್ಭಟ. ಆಡುಗೋಡಿ 24 ಕೇಸ್, ಸಿ.ವಿ. ರಾಮನ್ ನಗರದಲ್ಲಿ 17 ಕೇಸ್, ರಾಜಾಜಿನಗರದಲ್ಲಿ 14 ಕೇಸ್, ಅಮೃತಹಳ್ಳಿಯಲ್ಲಿ 13 ಕೇಸ್, ಬೆಳಂದೂರಿನಲ್ಲಿ 12 ಕೇಸ್, ನ್ಯೂ ತಿಪ್ಪಸಂದ್ರದಲ್ಲಿ 12 ಕೇಸ್ ದಾಖಲಾಗಿದೆ. HSR ಲೇಔಟ್ನಲ್ಲಿ 13 ಕೇಸ್, ಮಹಾಲಕ್ಷ್ಮಿ ಲೇಔಟ್ನಲ್ಲಿ 10 ಕೇಸ್, ಕೋಣನಕುಂಟೆಯಲ್ಲಿ 13 ಕೇಸ್, MS ಪಾಳ್ಯದಲ್ಲಿ 12 ಕೇಸ್ಗಳು ದಾಖಲಾಗಿದೆ. ಒಟ್ಟಾರೆ ನಗರದಲ್ಲಿ ಡೆಂಗ್ಯೂ ಆತಂಕ ಹುಟ್ಟಿಸಿದ್ದು ಬಿಬಿಎಂಪಿ 12 ಲಕ್ಷಗಳ ಮನೆಗಳ ಮೇಲೆ ನಿಗಾವನ್ನ ಇಡಲಿಕ್ಕೆ ಮುಂದಾಗಿದೆ. ಡೆಂಗ್ಯೂ ನಿಯಂತ್ರಣಕ್ಕೆ ಯಾವೆಲ್ಲ ಕ್ರಮ ಜಾರಿಯಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.